ನಮಸ್ಕಾರ. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ. ಇದು ನನ್ನ ವಿಡಿಯೋ ಅಂಕಣ. ಈ ಅಂಕಣದಲ್ಲಿ ಭಾರತೀಯ ಪರಂಪರೆಗೆ ಸಂಬಂಧಪಟ್ಟ ಹಾಗೆ, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತಿನ ಈ ಅಧ್ಯಾಯದಲ್ಲಿ ಬಿಂಬಿಸಾರ ಅಥವಾ ಬಿಂಬಸಾರನ ಬಗ್ಗೆ ಕೆಲವು ಸಂಗತಿಗಳನ್ನು ಹೇಳಬಹುದು. ಯಾರು ಈ ಬಿಂಬಿಸಾರ? ಬಿಂದುಸಾರನ ಬಗ್ಗೆ ಕೇಳಿರ್ತೀವಿ, ಇವನು ಅಶೋಕನ ತಂದೆ ಹಾಗೆ ಅಂತ, ಚಂದ್ರಗುಪ್ತನ ಮಗ ಹಾಗೆ ಅಂತ. ಆದರೆ ಈ ಬಿಂಬಿಸಾರ ಯಾರು ಅಥವಾ ಬಿಂಬಸಾರ ಯಾರು ಹಾಗೆ ಅಂತ ಅನೇಕ ಸಂಗತಿಗಳು, ಬಹಳ ಪ್ರಮುಖವಾದ ಸಂಗತಿಗಳು ನಮ್ಮ ಇತಿಹಾಸ ಪಠ್ಯಕ್ರಮದಲ್ಲಿ ಕಾಣೋದಿಲ್ಲ. ವಿಶೇಷ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಮಗಧ ಸಾಮ್ರಾಜ್ಯ ಬಹಳ ದೊಡ್ಡದು. ಆ ಒಂದು ಮಗಧ ಸಾಮ್ರಾಜ್ಯದ ನಿರ್ಮಾತೃ ಈ ಬಿಂಬಿಸಾರ. ಇದ್ದಿದ್ದು ಸುಮಾರು 25 ಶತಮಾನಗಳ ಹಿಂದೆ. ವಿಶೇಷ ಅಂತ ಹೇಳಿದ್ರೆ, ಭಗವಾನ್ ಬುದ್ಧನ ಸಮಕಾಲೀನ ಇವನು. ಆಗ ಚಿಕ್ಕ ರಾಜ್ಯಗಳಿದ್ದವು, ಕೆಲವು ಗಣರಾಜ್ಯಗಳು ಇದ್ದವು. ಇವನು ಬಾಲ್ಯದಿಂದಲೂ ಕೂಡ ಮಹತ್ವಾಕಾಂಕ್ಷಿ. ಈ ಬಿಂಬಿಸಾರ ಬಹಳ ದೊಡ್ಡ ಯೋಧ, ಬಹಳ ದೊಡ್ಡ ವೀರ. ಅದ್ಭುತವಾದ ಒಂದು ಅರ್ಥವ್ಯವಸ್ಥೆಯನ್ನು ಮಾಡಿದ. ಅದೇ ರೀತಿ ಒಂದು ಸೈನ್ಯದ ಒಂದು ನಿರ್ಮಾಣವನ್ನು ಮಾಡಿದ. ಅವನಿಗೆ ಅರ್ಥವ್ಯವಸ್ಥೆ ಮತ್ತು ರಕ್ಷಣೆ ಎರಡರದ್ದು ಕೂಡ ವಿಶೇಷ ಗೊತ್ತಿತ್ತು. ಬಹಳ ಚತುರ ರಾಜಕಾರಣಿ ಕೂಡ. ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಮತ್ತು ದೊಡ್ಡ ಸಾಮ್ರಾಜ್ಯ ಯಾವ ರೀತಿ ತನ್ನ ಕಾಲ ಮೇಲೆ ನಿಲ್ಲಬೇಕು ಆ ಕೆಲಸವನ್ನು ಮಾಡ್ದ. 15ನೇ ವಯಸ್ಸಿಗೆ ಅವನು ಸಮ್ರಾಟ ಆಗಿ ಅಧಿಕಾರ ಸ್ವೀಕಾರ ಮಾಡಿದ. ವಿಶೇಷ ಅದು 15ನೇ ವಯಸ್ಸಿಗೆ. ಮತ್ತು ವಿದ್ವಾಂಸರ ಜೊತೆಯಲ್ಲಿ ಮತ್ತು ಅನೇಕ ಹಿರಿಯ ಮಂತ್ರಿಗಳ ಜೊತೆಯಲ್ಲಿ, ಅಧಿಕಾರಿಗಳ ಜೊತೆಯಲ್ಲಿ ಬಹಳ ಮೊದಲಿನಿಂದಲೂ ಕೂಡ ಅವನು ಚರ್ಚೆ ಮಾಡ್ತಾ ಇದ್ದ, ವಿಷಯ ತಿಳ್ಕೊಳ್ತಾ ಇದ್ದ. ಅದೇ ರೀತಿ ವಿಷಯವನ್ನು ಅವನು ಸಂವಹನ ಕೂಡ ಮಾಡ್ತಾ ಇದ್ದ. ಇದು ಈ ಬಿಂಬಿಸಾರನ ವಿಶೇಷ. ಇದು ಬಿಹಾರದ ಒಂದೇನು ಪ್ರದೇಶ ಇದೆ, ಅಲ್ಲಿ ಈ ಮಗಧ ಸಾಮ್ರಾಜ್ಯ ಇದ್ದು. ಅದೇ ಒಂದು ರಾಜ್ಯದ ಅದೇ ಹತ್ತಿರ ಇದ್ದಿದ್ದು ಅಂಗರಾಜ್ಯ ಅಂತ. ಅಂಗರಾಜ್ಯದ ಬಗ್ಗೆ ಕೂಡ ನಾವು ಮಹಾಭಾರತದಲ್ಲಿ ಕೇಳ್ತೀವಿ. ಆ ಅಂಗರಾಜ್ಯವನ್ನು ಕೂಡ ಇವನು ಗೆದ್ದ ಹಾಗೆ ಅಂತ. ಎಷ್ಟು ಬುದ್ಧಿವಂತ ಇವನು ಬಿಂಬಿಸಾರ ಅಂತ ಹೇಳಿದ್ರೆ, ಕೇವಲ ಸೈನಿಕ ಆಕ್ರಮಣ ಸಾಲೋದಿಲ್ಲ, ಇದಕ್ಕೊಂದು ಕಾರ್ಯತಂತ್ರ ಇರಬೇಕು ಅಂದ್ಬಿಟ್ಟು ಅನೇಕ ರಾಜರ ಹೆಣ್ಣುಮಕ್ಕಳನ್ನು, ಕನ್ಯೆಯರನ್ನು ಇವನು ಮದುವೆ ಆದ. ಹಾಗಾಗಿ ಈ ಒಂದು ಪ್ರಥೆ ಏನಿದೆ ಅಂದರೆ, ಒಂದು ವೈವಾಹಿಕ ಸಂಬಂಧ ಸ್ಥಾಪಿಸಿ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು, ಒಂದು ದೊಡ್ಡ ರಾಜ್ಯವನ್ನು, ಶಕ್ತಿಯುತವಾದ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಾರ್ಯತಂತ್ರ ಹೆಚ್ಚು ಕಡಿಮೆ ಪ್ರಾರಂಭ ಮಾಡಿದ್ದು ಇವನೇ ಅಂತ ಹೇಳಬಹುದು. ಇದು ಕೂಡ ಇವನು ವಿಶೇಷ. ಇವತ್ತು ರಾಜಗೀರ್ ಅಂತ ಹೇಳ್ತಾರೆ ಬಿಹಾರದಲ್ಲಿ. ಅದರ ಮೂಲ ಹೆಸರು ಗಿರಿವ್ರಜ, ಕೆಲವು ಕಡೆ ರಾಜಗೃಹ ಅಂತಲೂ ಹೇಳ್ತಾರೆ. ಈ ಒಂದು ರಾಜಧಾನಿಯನ್ನು ಬೆಳೆಸಿದ್ದು ಈ ಬಿಂಬಸಾರ. ಅದು ಒಂದು ವಿಶೇಷನೇ. ಅವನು ರಾಜ ಆದಮೇಲೆ, ಸಮ್ರಾಟ ಆದಮೇಲೆ, ರಾಜ್ಯ ವಿಸ್ತರಣೆ ಆದಮೇಲೆ ಅನೇಕ ಕಡೆ ರಾಜ್ಯದೊಳಗಡೆ ಪ್ರವಾಸ ಕೂಡ ಮಾಡ್ತಾ ಇದ್ದ. ಒಂದು ಸರಿ ಪ್ರವಾಸ ಮಾಡ್ತಾ ಇದ್ದ, ಹಾಗೆಯೇ ಬೇಟೆ ಆಡಬೇಕು ಅಂತ ಅನ್ನಿಸ್ತು. ಬೇಟೆಗೂ ಹೋದ ಅವನು. ಆಗಿನ ಕಾಲದಲ್ಲಿ ರಾಜರ ಒಂದು ಕ್ರೀಡೆ ಈ ಬೇಟೆ. ಒಂದು ಕಾಡು, ಆ ಕಾಡೊಳಗಡೆ ಹೋದಾಗ ಒಬ್ಬ ಯುವಕ ಸನ್ಯಾಸಿನ ಬಿಂಬಿಸಾರ ನೋಡ್ದ. ಅವನು ಕುತೂಹಲ ಅಂತ ಅನ್ನಿಸ್ತು. ಬಹಳ ತೇಜೋವಂತನಾದ ಯುವಕ ಸನ್ಯಾಸಿ. ಹೋಗಿ ನಮಸ್ಕಾರ ಮಾಡ್ತಾನೆ, ಮಾತಾಡಿಸ್ತಾನೆ. ನಾನು ಒಬ್ಬ ಸಮ್ರಾಟ, ಏನು ಸಹಾಯ ಮಾಡಲಿ ಹಾಗೆ ಅಂತ. ನನಗೇನು ಬೇಡ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಪ್ರಪಂಚ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಚಿಂತನೆ ನಡೆಸ್ತಾ ಇದ್ದೀನಿ, ತಪಸ್ಸನ್ನು ಮಾಡ್ತಾ ಇದ್ದೀನಿ ಹಾಗೆ ಅಂತ. ಯಾರವನು ಅಂತ ಹೇಳಿದ್ರೆ ಸಿದ್ಧಾರ್ಥ. ಮುಂದೆ ಯಾರು ಬುದ್ಧ ಆದರೋ ಅವನು ಯುವ ಸನ್ಯಾಸಿ ಆಗಿದ್ದಾಗ, ಸಿದ್ಧಾರ್ಥ ಆಗಿದ್ದಾಗ ಅವನನ್ನು ಭೇಟಿ ಮಾಡಿದ್ದು ಈ ಬಿಂಬಸಾರ. ಇದು ಒಂದು ವಿಶೇಷ. ಆ ಸಿದ್ಧಾರ್ಥ ಯಾರು ಮುಂದೆ ಬುದ್ಧ ಆದನೋ, ಆ ಸಿದ್ಧಾರ್ಥನ ತುಂಬ ಪ್ರಭಾವ ಆಗುತ್ತೆ.
ಹಾಗಾಗಿ ಇವನ ರಾಜ್ಯದಲ್ಲಿ ಕೂಡ ಕೆಲವೆಲ್ಲ ಬದಲಾವಣೆಗಳಾಗತ್ತೆ. ಎಷ್ಟು ಪ್ರಭಾವ ಅಂತ ಹೇಳಿದ್ರೆ, ಆಗಿನ ಕಾಲದ ರಾಜರ ವಿಶೇಷ ಅಂತ ಹೇಳಿದ್ರೆ, ಹಿಂದೂ ಸಮಾಜದ, ಭಾರತೀಯ ಸಮಾಜದ, ನಮ್ಮ ಪರಂಪರೆಯ ಎಲ್ಲ ಶಾಖೆಗಳಿಗೂ ಕೂಡ ಪ್ರೋತ್ಸಾಹ ಕೊಡುವಂಥದ್ದು, ಬೆಂಬಲ ಕೊಡುವಂಥದ್ದು ರಾಜರ ಕರ್ತವ್ಯ ಮತ್ತು ರಾಜರು ಅದನ್ನು ಮಾಡ್ತಾಯಿದ್ರು. ಜೈನರಾಗಬಹುದು, ಬೌದ್ಧರಾಗಬಹುದು, ಶೈವ, ಶಾಕ್ತ, ವೈದಿಕ, ಈ ಥರ ಬೇರೆ ಬೇರೆ ಪರಂಪರೆಯಲ್ಲಿರೋ ಶಾಖೆಗಳಾಗ್ಬೋದು, ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದು ಅನೇಕ ರಾಜರು. ಅದರಲ್ಲಿ ಅಗ್ರಗಣ್ಯನಾದವನು ಈ ಬಿಂಬಿಸಾರ. ಇದು ಒಂದು ವಿಶೇಷನೇ. ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಬಿಂಬಿಸಾರ ಮಹಾವೀರ, ಜೈನ ತೀರ್ಥಂಕರ, 24ನೇ ತೀರ್ಥಂಕರ, ವರ್ಧಮಾನ ಮಹಾವೀರ ಅಂತ ಕೇಳ್ತೀವಿ. ಆ ಮಹಾವೀರನ್ನು ಕೂಡ ಭೇಟಿ ಮಾಡಿದ್ದ ಹಾಗೆ ಅಂತ. ಆದರೆ ಆ ಮಹಾವೀರನ ಏನೊಂದು ಉಪದೇಶ ಏನಿದೆ, ಇದನ್ನು ಕೂಡ ಇವನು ಆಚರಣೆಗಳಿಗೆ ತಂದ ಅಂತ. ಕೆಲವು ದಾಖಲೆಗಳಲ್ಲಿ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಕಾಲಮಾನದಲ್ಲಿದ್ದಿದ್ದು ಅಂತ, ಕೆಲವೆಲ್ಲ ಏನಂತಾರೆ ನೇರವಾಗಿ ಭೇಟಿ ಮಾಡಿದ್ದ ಅಂತ ಕೂಡ ಇದೆ. ಸ್ವಲ್ಪ 100 ವರ್ಷ ವ್ಯತ್ಯಾಸ ಇದೆ ವರ್ಧಮಾನ ಮಹಾವೀರ ಇದ್ದಿದ್ದಕ್ಕೂ ಬುದ್ಧ ಇದ್ದಿದ್ದಕ್ಕೂ. ಅದೇನೇ ಇರಲಿ, ಆ ಎರಡೂ ಶಾಖೆಗಳಿಗೆ, ಚಿಂತನೆಯ ಶಾಖೆಗಳಿಗೆ ಒಂದು ರೀತಿ ಬೆಂಬಲ ಕೊಟ್ಟಿದ್ದು ಈ ಬಿಂಬಿಸಾರ. ವಿಶೇಷ ಇದೇನೆ. ಹೀಗೇ ಕೆಲ ಕಾಲ ಆದಮೇಲೆ ಈ ರೀತಿ ಒಳ್ಳೆ ಶಕ್ತಿಯುತವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಮೇಲೆ ಅವನ ಮಗ ಅಜಾತಶತ್ರು ಹಾಗೆ ಅಂತ, ಅವನು ಕೂಡ ಬಹಳ ದೊಡ್ಡ ವೀರ. ಅವನು ಕೂಡ ಯುವರಾಜ ಆಗಿರ್ತಾನೆ. ಬಿಂಬಿಸಾರನ ಮಗ ಅಜಾತಶತ್ರು ಯುವರಾಜ ಆಗಿರ್ತಾನೆ. ಆದರೆ ಒಂದು ವಿಚಿತ್ರವಾದ ಒಂದು ತಿರುವು ಏನು ಅಂತ ಹೇಳಿದ್ರೆ, ಅವನಿಗೊಬ್ಬ ಸ್ನೇಹಿತ ಸಿಗ್ತಾನೆ ಅಜಾತಶತ್ರುವಿಗೆ. ಅವನ ಹೆಸರು ದೇವದತ್ತ ಅಂತ. ಅವನು ಯುವರಾಜ ಅಜಾತಶತ್ರುವಿನ ಮನಸ್ಸನ್ನು ಕೆಡಿಸ್ತಾನೆ. ನೋಡು, ನೀನು ಎಷ್ಟು ಕಾಲ ನೀನು ಹೀಗೆ ಇರ್ತೀಯ ಯುವರಾಜ ಆಗಿ, ನೀನು ಸಮ್ರಾಟ ಆಗಬೇಕು ಹಾಗೆ ಅಂತ. ಅವನು ಅಜಾತಶತ್ರು ಒಳ್ಳೆಯವನೇ ಆದರೂ ಕೂಡ, ವೀರ ಆದರೂ ಕೂಡ, ಆ ಮಹತ್ವಾಕಾಂಕ್ಷೆ ಏನಾಗುತ್ತೆ, ತಾನು ತಕ್ಷಣವೇ ಸಮ್ರಾಟ ಆಗಬೇಕು ಅಂತ. ಅವನು ಸೈನ್ಯದ ಪೂರ್ಣ ಹತೋಟಿಯನ್ನು ತಗೊಳ್ತಾನೆ. ಯಾರು? ಈ ಅಜಾತಶತ್ರು. ಅದಾದಮೇಲೆ ಒಂದು ದಿನ ಇದ್ದಕ್ಕಿದ್ದಂತೆ ಹೋಗಿ ಅವನು ತನ್ನ ತಂದೆ ಯಾರು ಸಮ್ರಾಟ ಇದ್ದಾನೆ ಅವನನ್ನು ರಾತ್ರಿ ಹೊತ್ತಲ್ಲಿ ಹೋಗಿಬಿಟ್ಟು ಅವನು ಬಂಧಿಸ್ತಾನೆ. ಇದು ಬಹಳ ವಿಚಿತ್ರವಾಗಿ ನಡೆಯುತ್ತೆ. ಯಾರು ಪ್ರೀತಿಯಿಂದ ಬೆಳೆಸಿದ್ರೋ, ಯಾರು ಅವನಿಗೆ ಯುವರಾಜನ ಪಟ್ಟವನ್ನು ಕಟ್ಟಿದ್ರೋ ಅಂತಹ ಮಹಾರಾಜನನ್ನು, ಅಂತಹ ಚಕ್ರವರ್ತಿನ, ಸಮ್ರಾಟನನ್ನು ಸ್ವತಃ ಮಗ ಅಜಾತಶತ್ರು ಬಂಧಿಸ್ತಾನೆ. ಅಷ್ಟೇ ಅಲ್ಲ, ಯಾವುದನ್ನು ಈ ಕಾರಾಗೃಹ, ಕತ್ತಲೆಯ ಕಾರಾಗೃಹ, ಕತ್ತಲೆಯ ಕೂಪ ಅಂತ ಹೇಳ್ತಾರೋ ಅಂಥ ಕಡೆ ಬಂಧನದಲ್ಲಿ ಇಡ್ತಾನೆ. ಇದೊಂದು ವಿಚಿತ್ರವಾದ್ದು. ಅವನೇ ಮುಂದೆ ರಾಜ ಆಗ್ತಾ ಇದ್ದ, ಅದರಲ್ಲೇನೂ ಸಂದೇಹ ಇಲ್ಲ. ಅವನಷ್ಟು ಶಕ್ತಿಶಾಲಿ ಕೂಡ ಬೇರೆ ಯಾರೂ ಆಗಿರಲಿಲ್ಲ. ಇದೊಂದು ವಿಚಿತ್ರವಾದ ಒಂದು ತಿರುವು. ಇವನಿಗೆ, ಬಿಂಬಿಸಾರನಿಗೆ ಬಹಳ ಕೆಟ್ಟ ದಿನಗಳು. ಅವನಿಗೆ ಆಹಾರ ಕೂಡ ಕೊಡೋದಿಲ್ಲ ಒಂದು ಕಾಲದಲ್ಲಿ. ಹಾಗಾಗಿ ಕೆಲವೇ ದಿನಗಳಲ್ಲಿ ಆಹಾರನೂ ಇಲ್ಲದಲೇ ಆ ಕತ್ತಲೆಯ ಕಾರಾಗೃಹದಲ್ಲಿ ಅವನು ಸಾಯೋ ಪರಿಸ್ಥಿತಿ ಬರುತ್ತೆ. ಆಗ ಅವನಿಗೆ ಬುದ್ಧನ ಉಪದೇಶ ಕೂಡ ನೆನಪಾಗುತ್ತೆ, ಬುದ್ಧನ ಮಾತುಗಳು ಕೂಡ ನೆನಪಾಗುತ್ತೆ. ಹೀಗೆ ಅಂತ ಎಷ್ಟು ವಿಚಿತ್ರವಾಗಿರುತ್ತೆ ಜಗತ್ತು, ಎಲ್ಲ ಕ್ಷಣಿಕ ಅನ್ನೋವಂಥದ್ದು ಅವನಿಗೆ ನೆನಪಾಗುತ್ತೆ. ಈ ಅಜಾತಶತ್ರುವಿಗೆ ಕೆಲ ಕಾಲ ನಂತರ ಒಂದು ಮಗು ಹುಟ್ಟುತ್ತೆ. ಆ ಮಗುವಿನ ಲಾಲನೆ ಪಾಲನೆ ಮಾಡಬೇಕಾದ್ರೆ ಸಹಜವಾಗಿ ತಂದೆ ಮಗು ನೋಡ್ತಾನಲ್ಲ, ಆ ರೀತಿ ನೋಡಿದಾಗ ಅವನಿಗೆ ನೆನಪಾಗುತ್ತೆ, ಇದೇ ರೀತಿ ನನ್ನ ತಂದೆ ಬಿಂಬಿಸಾರ ಕೂಡ ಇದೇ ರೀತಿ ನನ್ನನ್ನು ಬಹಳ ಪ್ರೀತಿಯಿಂದ ಬೆಳೆಸಿದ್ನಲ್ಲ, ಭಾಳ ಚೆನ್ನಾಗಿ ನೋಡ್ಕೊಂಡನಲ್ಲ, ಹಾಗೆ ಎಂಥ ಕೆಲಸ ಮಾಡಿದೆ ನಾನು, ಯಾವ ರೀತಿ ತಪ್ಪು ಮಾಡಿದೆ ನಾನು ಅಂತ ಪಶ್ಚಾತ್ತಾಪ ಆಗುತ್ತೆ. ಆದರೆ ಆ ಪಶ್ಚಾತ್ತಾಪದಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅಷ್ಟರಲ್ಲಿ ಬಿಂಬಿಸಾರ ಹೋಗೇ ಬಿಟ್ಟಿರ್ತಾನೆ. ಮುಂದೆ ಈ ಅಜಾತಶತ್ರುನೇ ಈ ರೀತಿ ತಂದೆಯಂತೆ ಅವನು ಕೂಡ ಬೌದ್ಧ, ಜೈನ ಮತ್ತು ಬೇರೆ ಬೇರೆ ಶಾಖೆಗಳೇನಿದೆ, ಹಿಂದೂ ಸಮಾಜದ, ಭಾರತೀಯ ಸಮಾಜದ ಶಾಖೆಗಳೇನಿದೆ, ಎಲ್ಲದಕ್ಕೂ ಕೂಡ ಪ್ರೋತ್ಸಾಹ ಕೊಡುವಂಥದ್ದು, ವಿಹಾರಗಳನ್ನು ಸ್ಥಾಪನೆ ಮಾಡುವಂಥದ್ದು, ಬೌದ್ಧ ವಿಹಾರಗಳಾಗಲಿ, ಜೈನ ವಿಹಾರಗಳಾಗಲಿ, ಪ್ರಭುತ್ವದಿಂದ ಅದನ್ನು ಪೋಷಣೆ ಮಾಡೋದಾಗಲಿ, ಎಲ್ಲದನ್ನು ಕೂಡ ಪ್ರಾರಂಭ ಮಾಡ್ತಾನೆ.
ಈ ಅಜಾತಶತ್ರು ಇದ್ದಿದ್ದು ಕೂಡ ಸಾಮಾನ್ಯ ಯುಗಪೂರ್ವ ಬಿಫೋರ್ ಕಾಮನ್ಯರ 5ನೇ ಶತಮಾನ, BCE ಅಂತಾರೆ, ಬಿಫೋರ್ ಕಾಮನ್ಯರ ಅಂತಾರೆ, 5ನೇ ಶತಮಾನ ಸಾಮಾನ್ಯ ಯುಗಪೂರ್ವ. ಇವತ್ತೇನು ಪಾಟ್ನಾ ಇದೆ ಅದರ ಮೂಲ ಹೆಸರು ಪಾಟಲಿಪುತ್ರ ಅಂತ. ಆ ಪಾಟಲಿಪುತ್ರವನ್ನು ದೊಡ್ಡ ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡಿದ್ದು ಈ ಅಜಾತಶತ್ರು. ಈ ಅಜಾತಶತ್ರುವಿನ ತಂದೆ ಬಿಂಬಿಸಾರ ಮಗಧದ ನಿರ್ಮಾತೃ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಮರಿಸಬೇಕು. ಅವನ ಜೀವನದ ಏರಿಳಿತಗಳು ಕೂಡ ಬಹಳ ವಿಚಿತ್ರ. ಯಾವ ರೀತಿ ಸಾಮ್ರಾಜ್ಯ ಬೆಳೆಸ್ದ, ಯಾವ ಒಂದು ಕಾರ್ಯತಂತ್ರವನ್ನು ಅವನು ಉಪಯೋಗ ಮಾಡ್ದ, ಆದರೆ ಕೊನೆಯಲ್ಲಿ ಏನಾಯಿತು ಅನ್ನೋದು ಬಹಳ ವಿಚಿತ್ರ. ಇದನ್ನು ಯಾವ ರೀತಿ ಕೂಡ ಅರ್ಥೈಸೋದಕ್ಕಾಗೋದಿಲ್ಲ. ಆಗ ಅಜಾತಶತ್ರುಗಾಗಲಿ ಅವನ ತಂದೆ ಬಿಂಬಿಸಾರನಿಗಾಗಲಿ ನೆನಪಾಗಿದ್ದು ಬುದ್ಧ ಮತ್ತು ಮಹಾವೀರ ಇಂಥವ್ರ ಉಪದೇಶಗಳು. ನಮಸ್ಕಾರ ಬಂಧುಗಳೇ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.